ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣಾ ಪ್ರಕ್ರಿಯೆ ಇಡೀ ದೇಶಾದ್ಯಂತ ನಡೀತಾ ಇದೆ. ಆದರೂ ಕೂಡ ಇದರ ಬಗ್ಗೆ ಕೇಂದ್ರ ಸರ್ಕಾರ ಆಗಲಿ ಚುನಾವಣಾ ಆಯೋಗ ಆಗಲಿ ಯಾವುದೇ ಪ್ರಚಾರವನ್ನು ನಡೆಸ್ತಾ ಇಲ್ಲ ಎನ್ನುವಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಮಾನವ ಹಕ್ಕುಗಳ ರಕ್ಷಣೆಗಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವ ನಮ್ಮ ಮತ ನಮ್ಮ ಹಕ್ಕು ಎನ್ನುವಂತಹ ಒಂದು ಸಂಘಟನೆ ಜನರಲ್ಲಿ ಅರಿವು ಮೂಡಿಸುವಂತಹ ಒಂದು ಜಾಥಾವನ್ನ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದೆ. ಜೂನ್ 17ರಿಂದ 19ರವರೆಗೆ ಈ ಜಾಥಾ ಬೆಂಗಳೂರಿನಲ್ಲಿ ನಡೆಯಲಿದೆ. ಮತದಾರರ ಪಟ್ಟಿಯಲ್ಲಿ ಹೆಸರನ್ನ ಸೇರ್ಪಡೆ ಮಾಡೋದು, ಆ ಹೆಸರನ್ನ ತಿದ್ದುಪಡಿ ಮಾಡೋದು, ಹಾಗೆ ಪಟ್ಟಿಯಿಂದ ಹೆಸರನ್ನ ತೆಗೆಯುವಂತಹ ಸಾಧ್ಯತೆಗಳ ಬಗ್ಗೆ ಜನರಿಗೆ ಅರಿವನ್ನ ಮೂಡಿಸುವಂತಹ ಕೆಲಸವನ್ನ ಈ ಒಂದು ಸಂಘಟನೆ ಮಾಡ್ತಾ ಇದೆ. ಹಾಗಾದ್ರೆ ಜನರು ಏನ್ ಹೇಳ್ತಾರೆ, SIR ಬಗ್ಗೆ ಜನರಿಗೆ ಎಷ್ಟು ಮಾಹಿತಿ ಇದೆ, ಯಾವ ರೀತಿಯಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ, ಜನಗಳಿಗೆ ಅರಿವು ಮೂಡಿಸುವಂತಹ ಕೆಲಸ ಏನೆಲ್ಲ ಆಗ್ತಾ ಇದೆ ಈ ವಿಡಿಯೋದಲ್ಲಿದೆ. ಅದಕ್ಕೋಸ್ಕರ ಅದ್ರ ಬಗ್ಗೆ ಅವೇರ್ನೆಸ್ ಮಾಡ್ತಾ ಇದೀವಿ. ದಯವಿಟ್ಟು ಈ ಕರಪತ್ರ ತಗೊಳ್ಳಿ, ದಯವಿಟ್ಟು ಓದಿ, ನಿಮ್ಮ ಮತದಾನದ ಹಕ್ಕನ್ನ ನೀವು ದಯವಿಟ್ಟು ಉಳಿಸ್ಕೊಳ್ಳಿ. ಕರ್ನಾಟಕದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಅಂದರೆ SIR ಪ್ರಕ್ರಿಯೆ ಜೂನ್ 20ರಿಂದ ಆರಂಭವಾಗಲಿದೆ. ಆದರೆ ನಾವು ಮಾತನಾಡಿಸಿದ ಬಹುತೇಕ ಜನರಿಗೆ ಈ ಪ್ರಕ್ರಿಯೆಯ ವಿವರಗಳ ಬಗ್ಗೆ ಸ್ಪಷ್ಟ ಮಾಹಿತಿ ಇರಲಿಲ್ಲ. ಆದರೂ ಹಲವರು ಮತದಾರರ ಪಟ್ಟಿಯನ್ನು ಶುದ್ಧೀಕರಿಸುವ ದೃಷ್ಟಿಯಿಂದ ಇದು ಉತ್ತಮ ಕ್ರಮ ಅಂತ ಅಭಿಪ್ರಾಯಪಟ್ಟರು. ಈ ಕಳೆದು ಇಲ್ಲಿದು ಒಂದು ಓಟ್ ಇರ್ತದೆ, ತಮಿಳುನಾಡು, ಆಂಧ್ರ, ಉತ್ತರ ಪ್ರದೇಶ ಎಲ್ಲ ಕಡೆ ಒಂದೊಂದು ಓಟ್ ಇರ್ತವೆ. ಏಕೆಂದರೆ ಇಲ್ಲಿ ಓಟು ಇಲ್ಲಿದೆ ಇರಬೇಕು, ಅಲ್ಲಿ ಓಟ್ ಅಲ್ಲೇ ಇರಬೇಕು. ಯಾಕಂದರೆ ಒಂದು ಕಡೆ ಡಿಲೀಟ್ ಆಗೋದು ಅದೇ SIR ಅಂತ ಹೇಳ್ಬಿಟ್ಟು ನಮ್ಮ ಪೇಪರ. ಬಾಂಗ್ಲಾದೇಶ ಅಂತ ಎಷ್ಟು ಮಟ್ಟಿಗೆ ಅವರೇ ಅಂತ ಗೊತ್ತಿಲ್ಲ, ಒಟ್ಟು ಅವರೇ. ಇವಾಗ ಯಾರಿಂದ ಎಲ್ಲಿಂದ ಓಟ್ ಹಾಕಿದ್ರೆ ಅದು ವ್ಯಾಲ್ಯೂ ಇರಲ್ಲ, ಅಂಥವ್ರಿಗೆ ಜಾಗ ಕೊಡಬಾರ್ದು ಅಂತ ನನ್ನ ಅನಿಸಿಕೆ. ಎಲ್ಲೋದ್ರೂ ಅವ್ರವ್ರ ಜಾಗದಲ್ಲಿ ಓಟ್ ಹಾಕಬೇಕು. ಈ ನಡುವೆ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯ ಸಾಂವಿಧಾನಿಕ ಮಾನ್ಯತೆಯನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಆದರೆ ಈ ತೀರ್ಪಿನಿಂದ ನಿರಾಸೆ ಉಂಟಾಗಿದೆ ಅಂತ ನಮ್ಮ ಮತ ನಮ್ಮ ಹಕ್ಕು ಅಭಿಯಾನದ ಮುಖಂಡ ವಿನಯ್ ಶ್ರೀನಿವಾಸ್ ಅಭಿಪ್ರಾಯಪಟ್ಟಿದ್ದಾರೆ. ಚುನಾವಣಾ ಆಯೋಗ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇವರು ಯಾರೂ ಮತದಾನದ ಹಕ್ಕು ಬಗ್ಗೆ ಜಾಗೃತಿ ಮೂಡಿಸ್ತಾ ಇಲ್ಲ ಇವತ್ತು ನಾಗರಿಕರಿಗೆ. ಚುನಾವಣಾ ಆಯೋಗ ವಿಶೇಷ ತೀವ್ರ ಪರಿಷ್ಕರಣೆ ಮಾಡ್ತಾ ಇದೆ, ಆದರೆ ಇದು ಪರಿಷ್ಕರಣೆ ಅಲ್ಲ. ಮತದಾರರ ಪಟ್ಟಿನ ಹೊಸದಾಗಿ ತಯಾರು ಮಾಡ್ತಾ ಇದೆ. ಅದು ಯಾವ ರೀತಿ ಹೊಸದಾಗಿ ತಯಾರು ಮಾಡ್ತಾ ಇದೆ, ಇಡೀ ಭಾರತದ ಜನಾಂಗ ಸಂಶಯಾಸ್ಪದವಾಗಿದ್ದಾರೆ. ಪ್ರತಿಯೊಬ್ಬರು ಸಹ ನಾವು ಈ ದೇಶದ ಪ್ರಜೆಗಳನ್ನು ನಾವು ಪ್ರೂವ್ ಮಾಡ್ಕೋಬೇಕು. ಇಷ್ಟು ವರ್ಷ ಏನು ಚುನಾವಣಾ ಆಯೋಗದ ಮೇಲೆ ಜವಾಬ್ದಾರಿ ಇತ್ತು ಮತದಾರರ ಪಟ್ಟಿಗೆ ಸೇರಿಸೋದು, ಆ ಜವಾಬ್ದಾರಿನ ಮತದಾರರ ತಲೆಗೆ ಕಟ್ಟಿದ್ದಾರೆ. ತಲೆಗೆ ಕಟ್ಟಿದ್ದಲ್ಲದೆ ಹೇಳ್ತಾನೂ ಇಲ್ಲ, ಪ್ರತಿಯೊಬ್ಬರನ್ನೂ ಸಂಶಯದಿಂದ ನೋಡ್ತಾ ಇದ್ದಾರೆ. ಇವತ್ತು ಚುನಾವಣಾ ಆಯೋಗ ಕರ್ನಾಟಕದ ಪ್ರಜೆಗಳಿಗೆ ಹೇಳಿಲ್ಲ ಇದು ಒಂದು SIR ನಡೀತಾ ಇದೆ, ಪ್ರತಿಯೊಬ್ಬರು ನಿಮ್ಮ ಮನೆಗೆ ಬರ್ತಾರೆ, ಒಂದು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ, ತುಂಬಿಸ್ಬೇಕು ಅಂತ ಹೇಳಿಲ್ಲ. ನಿಮ್ಮ ಎನ್ಯುಮರೇಷನ್ ಫಾರ್ಮಲ್ಲಿ 2025 ನಿಮ್ಮ ರೋಲ್ಗೂ 2002 ನೀವು ಎಲ್ಲಿ ಮತದಾನ ಹಾಕಿದ್ರಿ ಆ ರೋಲ್ದು ಪಾರ್ಟ್ ನಂಬರು ಸೀರಿಯಲ್ ನಂಬರ್ ತುಂಬಿಸ್ಬೇಕು ಅಂತ ಹೇಳಿಲ್ಲ. ಚುನಾವಣಾ ಆಯೋಗ ಇದನ್ನು ಹೇಳಿಲ್ಲ, ನಿಮ್ಗೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೂ 2002ಗೂ ಈಗೂ ಮ್ಯಾಚ್ ಇಲ್ಲ ಅಂದರೆ ನಿಮಗೆ ತೆಗಿಬೋದು. ಚುನಾವಣಾ ಆಯೋಗ ಇದನ್ನು ಹೇಳಿಲ್ಲ, ನಿಮ್ಮ ತಂದೆ ಹೆಸರಲ್ಲಿ ಆಗೋ ಈಗೂ ಮಿಸ್ ಮ್ಯಾಚ್ ಇದ್ದರೆ ತೆಗಿಬೋದು. ಚುನಾವಣಾ ಆಯೋಗ ಇದನ್ನು ಹೇಳಿಲ್ಲ, ಅವ್ರು BLOಗಳೇ ಮ್ಯಾಪಿಂಗ್ ಮಾಡ್ತಿರ್ಬೇಕಾದ್ರೆ ಸೊಸೇಂದ್ರನ ಡಾಟರ್ ಅಂತ ಮ್ಯಾಪಿಂಗ್ ಮಾಡಿದ್ದಾರೆ, ಅದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಆಗ್ಬೋದು ಅಂತ ಅವ್ರು ಹೇಳಿಲ್ಲ. ಒಕ್ಕೂಟ ಸರ್ಕಾರ ಹೇಳ್ತಾ ಇಲ್ಲ, ರಾಜ್ಯ ಸರ್ಕಾರ ಈ ಥರ ಒಂದು ಜಾಗೃತಿ ಮಾಡ್ತಾ ಇಲ್ಲ. ಇವರೆಲ್ಲರೂ ಪ್ರಜೆಗಳನ್ನ ಕೈ ಬಿಟ್ಟಿರೋದ್ರಿಂದ ಇವತ್ತು ನಾವು ನನ್ನ ಮತ ನನ್ನ ಹಕ್ಕುವಿಂದ ಬೆಂಗಳೂರಿನಲ್ಲಿ ಈ ರೀತಿಯ ಒಂದು ಜನಜಾಗೃತಿ ಅಭಿಯಾನನ ಹಮ್ಮಿಕೊಳ್ಬೇಕಾಗಿದೆ. ಮತದಾರರಲ್ಲಿ ಜಾಗೃತಿ ಕೊರತೆ ಒಂದು ಸವಾಲಾಗಿದ್ರೆ ನೆಲಮಟ್ಟದಲ್ಲಿ ಚುನಾವಣಾ ಆಯೋಗಕ್ಕೆ ಮತ್ತೊಂದು ಸಮಸ್ಯೆ ಎದುರಾಗಿದೆ. ಮನೆ ಮನೆಗೆ ತೆರಳಿ SIR ಪ್ರಕ್ರಿಯೆ ನಡೆಸುವ ಜವಾಬ್ದಾರಿಯನ್ನು ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೀಡಲಾಗಿದೆ. ಅವರನ್ನು ಬೂತ್ ಮಟ್ಟದ ಅಧಿಕಾರಿಗಳನ್ನಾಗಿ ಮಾಡಲಾಗಿದೆ. ಅಂಗನವಾಡಿ ನೌಕರಿಗೆ ಮಾನಸಿಕ ಕಿರುಕುಳ ಕೊಡುತ್ತಿರುವ ಚುನಾವಣೆ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಆದರೆ ಈಗಾಗಲೇ ಹಲವು ಹೊಣೆಗಾರಿಕೆಗಳನ್ನು ನಿರ್ವಹಿಸ್ತಾ ಇರುವ ಈ ಕಾರ್ಯಕರ್ತೆಯರು ಹೆಚ್ಚುವರಿ ಕೆಲಸದ ಒತ್ತಡದಿಂದ ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಹೆಚ್ಚುವರಿ ಕರ್ತವ್ಯಗಳಿಂದ ವಿನಾಯಿತಿ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ನಮಗೆ ಅವಾಗ ಅಂಗನವಾಡಿ ಅಂದರೆ ಬರೀ ಮಕ್ಕಳು ಲಾಲನೆ ಪಾಲನೆ, ಅಂಗನವಾಡಿ ಅಂದರೆ ಶಾಲಾ ಪೂರ್ವ ಶಿಕ್ಷಣ ಇತ್ತು. ಈಗ LKG UKG ಮಾಡಿರೋದ್ರಿಂದ ನಾವು ಸ್ಕೂಲ್ ಟೀಚರ್ಸ್ ತನನೇ ಅವರಿಗೆ ಅಕ್ಷರಾಭ್ಯಾಸ ಎಲ್ಲದನ್ನೂ ಪ್ರತಿಯೊಂದು ಮಾಡಬೇಕು. ನಮಗೆ ಈ BLO ಕೆಲಸ ಸಾಕಾಗಲ್ಲ, ಸಂಬಳನೂ ಸಾಕಾಗಲ್ಲ. ಅದ್ರ ಜೊತೆಗೆ ಅದಕ್ಕೆ ನಾವು BLO ಕೆಲಸನ ಕೈ ಬಿಡಬೇಕು ಅಂತ ಇದ್ದೀವಿ. ಇದು ಬೇರೆ ಡಿಪಾರ್ಟ್ಮೆಂಟಿಗೆ ಕೊಟ್ಟರೆ ನಮಗೆ ಅನುಕೂಲ ಆಗುತ್ತೆ. ಬೇರೆ ಸಮಸ್ಯೆ ಅಂದರೆ ನಾವು 8 ವರ್ಷದಿಂದ ನಾವು BLO ಕೆಲಸ ಮಾಡ್ತಾಯಿದ್ದೀವಿ. ಬಟ್ ಇದರಲ್ಲಿ ಏನಂತಂದರೆ ನಮಗೆ ಪ್ರೋತ್ಸಾಹನ ಕರೆಕ್ಟಾಗಿ ಹಾಕ್ತಾನೆ ಇಲ್ಲ ಸರ್. ನಮ್ಮ ಹಳ್ಳಿ ಮೈಸೂರು ಅರ್ಕಲಗೂಡು ಕ್ಷೇತ್ರ ನಮ್ಮದು ಫಸ್ಟ್ ಹೊಳೆಶ್ವರ ಇತ್ತು, ಅರ್ಕಲಗೂಡು ಕ್ಷೇತ್ರ ಆಗೈತೆ. ಹಳ್ಳಿ ಮೈಸೂರು ಇದ್ದೀವಿ ನಾವು. ಹಳ್ಳಿ ಮೈಸೂರು ಆದಾಗಿಂದ ಕಂಟಿನ್ಯೂಸ್ 4 ವರ್ಷದಿಂದ ನಮಗೆ ಅಮೌಂಟೇ ಬರ್ತಾಯಿಲ್ಲ. ನಾವು ಎಷ್ಟು ಸಲ ಅರ್ಜಿ ಬರ್ಕೊಟ್ರೂ ಅದಕ್ಕೆ ನಮ್ಗೆ ಯಾರೋ ಇದೇ ಮಾಡಿಲ್ಲ ಸರ್. ತಿಂಗಳಲ್ಲ ಸರ್, ಒಂದು ಸಲ ಆಗ್ತೀವಿ ಅಂತ ಹೇಳ್ತಾರೆ. ಎಲೆಕ್ಷನ್ ಬಂತು ಅಂದರೆ ಸ್ಲಿಪ್ ಹಂಚಿ ಅಂತಾರೆ, ಕೆಲಸ ಮಾಡಿ ಅಂತಾರೆ. ನೆಟ್ವರ್ಕ್ ಪ್ರಾಬ್ಲಮೇ ಸರ್ ಇದಾಗ ಸರ್. ಮೊಬೈಲ ಕೊಟ್ಟಿವಿ ಸರ್. ಅವ್ರು ಇನ್ನೂ ಕಡೆಯಿಂದ ಅವರು ನಮಗೆ
ಸರ್ ಅಂಗನವಾಡಿ ಮೊಬೈಲಲ್ಲಿ ಇರೋದು 1 ನಿಮಿಷ 1 GB ಇರುತ್ತೆ ಸರ್. ಅಂಗನವಾಡಿ ಮೊಬೈಲಲ್ಲಿ 1 GB ಇರುತ್ತೆ. ಅದು ನಾವು ಗರ್ಭಿಣಿ ದಾಖಲೆಗೆ ಮತ್ತು ಮಕ್ಕಳೆಂಟ್ರಿಗೆ ಅಟೆಂಡೆನ್ಸ್ಗೆ ಪೋಷಣ ಟ್ರ್ಯಾಕರ್ ಅಟೆಂಡೆನ್ಸ್ಗಳಿಗೆ ಅದು ಸಾಕಾಗಲ್ಲ 1 GB. ಮತ್ತು ಬೇರೆ ಬೇರೆ ಆ್ಯಪ್ಗಳು ಹೊಸ ಬರ್ತವೆ. ಅದರಲ್ಲಿ BLO ಕೆಲಸನೂ ಮಾಡಿದ್ರೆ ನಮ್ಮ ಫೋನಲ್ಲಿ ಹ್ಯಾಂಗ್ ಆಗ್ತಾ ಇರುತ್ತೆ ಸರ್. ಇದು ಚೆನ್ನಾಗಿರೋ ಫೋನ್ಗಳೇ ಅಂಗನವಾಡಿ ಫೋನಲ್ಲೇ ಮಾಡಬೇಕು. ಹ್ಯಾಂಗ್ ಆಗುತ್ತೆ ಫೋನು, ವರ್ಕು ಆಗಲ್ಲ. ಅವು ಸಡನ್ನಾಗಿ ಇವ್ರು ಫೋನ್ ಮಾಡಿ ನಮ್ಗೆ ಇದು ಮಾಡಿದಾಗ ನಮ್ಮ ಕೆಲಸ ಮಾಡೋ ಟಾರ್ಚರ್ ಆಗುತ್ತೆ ಸರ್. ಮತ್ತೊಂದು ಸಮಸ್ಯೆ ಏನದಂದ್ರೆ ಈ ಕೆಲಸ ಕೊಡೋದು ಲೇಡೀಸ್ ಕೊಡಬಾರ್ದು ರೀ, ಜೆಂಟ್ಸ್ ಕೊಡ್ಬೇಕ್ರಿ. ಯಾಕಂದ್ರೆ ಎವ್ರಿ ಟೈಮ್ ಎಲ್ಲ ಜೆಂಟ್ಸ್ ಕಾಲ್ ರಾತ್ರಿ 10ಕ್ಕೆ ಕಾಲ್ ಬರ್ತಾರೆ ರೀ. ಎಲ್ಲರ ಹಸ್ಬೆಂಡ್ ಒಂದೇ ಥರ ಇರಂಗಿಲ್ಲ ರೀ. ಯಾಕೆ ಅವ್ರು ಕಾಲ್ ಈಗ ಎಷ್ಟೋ ಸಮಸ್ಯೆ ಆಗ್ಯಾರ ನಮ್ಮ ಮನೇಲಿ ಒಳಗೆ ಆಗಿತ್ತು ರೀ. ಅವ್ರು ಯಾಕೆ ರಾತ್ರಿ ಕಾಲ್ ಮಾಡ್ತಾರೆ ಅಂತೇಳಿ ನಮ್ಮ ಹಸ್ಬೆಂಡ್ಗಳು ನಮಗೆ ಬಿಟ್ಟು ಹೋಗ್ಲಾಗ್ತಾರೆ. ಅಂಗನವಾಡಿ ನೌಕರರನ್ನ ಜೈಲಿಗೆ ತಳ್ಳುವ ಚುನಾವಣಾ ಆಯೋಗಕ್ಕೆ ಧಿಕ್ಕಾರ. BLO ಕೆಲಸ ಬಂದು ICDS ಅನ್ನು ಮುಚ್ಚಲು